ಅಣ್ಣ ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ನಂದು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಚಾನಲೆಲ್ಲ ಇದೆ, ಅಲ್ಲಿಂದ ಬರ್ತಾಯಿದ್ದೀನಿ. ನಿಮ್ಮ ಹತ್ರ ಒಂದು ಪ್ರಶ್ನೆಗಳು ಕೇಳಬೇಕಿತ್ತು ನಮ್ಮ JCB ಬಗ್ಗೆ, ಅದಕ್ಕೋಸ್ಕರ ಬಂದಿದ್ದೀನಿ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಇರ್ಫಾನ್ ಅಂತ ಸರ್. ಮತ್ತು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಣ್ಣ ನಿಮಗೆ ಗಾಡೀಲಿ? JCB ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ ಯಾವುದಕ್ಕಾದ್ರೂ ಹೋಗಿದ್ರೆ ಏನು ಎತ್ತಾ? ಇಲ್ಲ ಸರ್, ನನಗೆ ಗೊತ್ತಿರೋ ಪ್ರಕಾರ ನಾನು 15 ವರ್ಷದಿಂದ JCB ಬಿಟ್ಟು ಬೇರೆ ಯಾವುದೂ ಕೆಲಸ ಮಾಡಿಲ್ಲ. JCBಲೇ ಕೆಲಸ ಮಾಡ್ತಾಯಿದ್ದೀನಿ, ಅದರಲ್ಲೇ ಮುಂದುವರಿತಾ ಇದ್ದೀನಿ. ಹೌದಾ? ಹಾಗಾದರೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕಿತ್ತು, ಕರೆಕ್ಟಾಗಿ ಆನ್ಸರ್ ಮಾಡಿರಿ, ನೋಡೋಣ ನಿಮ್ದು ಎಕ್ಸ್ಪೀರಿಯೆನ್ಸು ಎಷ್ಟು ವರ್ಷ ಆಗಿದೆ ಏನು ಎತ್ತ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆದರೆ ಇದು JCB ಫುಲ್ ಫಾರ್ಮ್ ಏನಂತ ನಿಮ್ಗೆ ಏನಾದ್ರು ಗೊತ್ತಾ ಸರ್? ಇನ್ನೇನಿರುತ್ತೆ ಸರ್, JDS, ಕಾಂಗ್ರೆಸ್, BJP. ಸರ್ ಅದಲ್ಲ ಸರ್ ಇರೋದು, ನಿಜವಾದ ಹೆಸರು ಹೇಳ್ರಿ ಸರ್. ನೀವು ನೋಡಿದ್ರೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತೀರಾ, ನೋಡಿದ್ರೆ ಈ ಥರ JDS, ಕಾಂಗ್ರೆಸ್, BJP ಅಂತ ಚಿಕ್ಕ ಹುಡುಗರು ಹೇಳ್ದಂಗೆ ಹೇಳ್ತಾ ಇದ್ದೀರಾ. ಹೇಳಿ ಸರ್ ಕರೆಕ್ಟಾಗಿ, ನೀವು ನೋಡಿದ್ರೆ ಎಜುಕೇಟೆಡ್ ಥರ ಕಾಣ್ತಿದ್ದೀರಾ, ಹೇಳಿ ಸರ್. ಇಲ್ಲ, ತಮಾಷೆಗೆ ಹೇಳಿದೆ. ನಿಜವಾದ ಫಾರ್ಮ್ ಅದು ಬಂದ್ಬಿಟ್ಟು ಜೋಸೆಫ್ ಸಿರಿಲ್ ಬಫರ್ಡ್ ಅಂತ ಅಂದ್ಬಿಟ್ಟು JCB ಅಂತಾರೆ. ಕರೆಕ್ಟ್ ಸರ್. ನೋಡಿ ನಮ್ಮ JCB ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಎಜುಕೇಟೆಡ್ಗಳೆಲ್ಲ ಇದ್ದಾರೆ. ಹಾಗೆ ತುಂಬ ಕಷ್ಟಪಟ್ಟು ಎಲ್ಲ ಬಂದಿರ್ತಾರೆ ನಮ್ಮ JCB ಡಿಪಾರ್ಟ್ಮೆಂಟಲ್ಲಿ. ಹಾಗೆ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳ ಬಗ್ಗೆ ಏನಾದರೂ ಹೇಳ್ರಿ ಸರ್. ನಿಮ್ಗೆ ಏನಾದ್ರು ಕಹಿ ಘಟನೆ ಆಗಲಿ ಖುಷಿ ಘಟನೆ ಆಗಲಿ ನಮ್ಮ JCB ಡಿಪಾರ್ಟ್ಮೆಂಟಲ್ಲಿ ನಡೆದಿರೋದು? ತುಂಬ ಕಹಿ ಘಟನೆಗಳು ನಡೆದಿದ್ದಾವೆ ಸರ್. ನಾವು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಡ್ರೈವರ್ ಕೆಲಸ ಮಾಡಿ, ಕ್ಲೀನರ್ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀವಿ. ದೇವ್ರ ದಯೆಯಿಂದ ಈ ಗಾಡಿಗೊಬ್ಬ ಓನರ್ ಕಮ್ ಡ್ರೈವರ್ ಆಗಿ ನಾನು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್ ಸರ್. ಇದೇ ಥರ ಚೆನ್ನಾಗಿರಲಿ ಸರ್ ನಿಮ್ಮ JCB ಡಿಪಾರ್ಟ್ಮೆಂಟು ಲೈಫಲ್ಲಿ ಇನ್ನೂ ಮುಂದಕ್ಕೆ ಬೆಳೀರಿ. ಹಾಗೆ ಕಾಣಿಕೆ ಇದು, ಈ ಗಾಡಿ ಬಂದ್ಬಿಟ್ಟು ನಮ್ಮ ತಾಯಿ ಕಾಣಿಕೆ. ಅವ್ರ ಹೆಸರಲ್ಲಿ ಅನ್ನ ತಿಂತಾ ಇದ್ದೀನಿ ನಾನು. ತುಂಬ ಖುಷಿ ಆಯ್ತು ಸರ್ ಇದನ್ನೆಲ್ಲ ಕೇಳಿ. ಮತ್ತು ನಿಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇದೇ ಥರ ಇರಲಿ ಅಂದೇನೋ, ಎಲ್ಲಾದರೂ ಇರಲಿ ಹೇಗಾದರೂ ಇರಲಿ ಚೆನ್ನಾಗಿರಲಿ ನಿಮ್ಮ ತಾಯಿ ಅಂತ ಹೇಳ್ತಾ ಈ ವಿಡಿಯೋ. ಮತ್ತು ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ JCB ಡಿಪಾರ್ಟ್ಮೆಂಟ್ ಬಗ್ಗೆ ಆಗಲಿ ಏನಾದರೂ ಆಗಲಿ? ಏನಿಲ್ಲ ಸರ್, ಹೊಸ್ದಾಗಿ JCB ಅಂತ ಮಾಡೋರಿಗೆ ಬೆಸ್ಟ್ ಗಾಡಿ JCB ಇದೆಯಲ್ಲ, ಬೆಸ್ಟ್ ಗಾಡಿ. ಯಾಕಂದರೆ ನಿಮ್ಮ ಹತ್ರ ಈ ಗಾಡಿ ಇದ್ದರೆ, ಈ ವೆಹಿಕಲ್ ಇದ್ದರೆ 916 ಗೋಲ್ಡ್ ಇರೋ ಥರ ನಿಮ್ಮ ಹತ್ರ ಯಾವತ್ತು ಬೇಕಾದ್ರೂ ನಿಮ್ಮ ದುಡ್ಡು ಪೈಸಾ ವಸೂಲಾಗುತ್ತೆ. 100% ಪೈಸಾ ವಸೂಲಾಗುತ್ತೆ JCBಲಿ ಮಾತ್ರ. ಬೇರೆ ವೆಹಿಕಲಿಗೆ ಬಂಡವಾಳ ಹಾಕಿ ಅರ್ಧಕ್ಕೆ ಅರ್ಧ ದುಡ್ಡು ಕಳ್ಕೊಳ್ಳೋದಕ್ಕಿಂತ JCBಗೆ ಬಂಡವಾಳ ಹಾಕಿ ನಿಮ್ಮ ದುಡ್ಡು ಯಾವತ್ತು ಬೇಕಾದ್ರೂ ನೀವು ರಿಟರ್ನ್ ಮಾಡ್ಕೋಬೋದು. ಮತ್ತು ಸ್ಪೇರು, ಸರ್ವೀಸು, ಸೇರಿಂಗು 3 ಚೆನ್ನಾಗಿದೆ ಸರ್. 100% JCB ಮಾಡಿ, ನೀವು ಯಾವುದೇ ಕಾರಣಕ್ಕೂ ನೀವು ಲಾಸ್ ಆಗೋದಿಲ್ಲ. ನಿಮಗೆ ಹೊಸ ಪ್ರಯತ್ನಗಳಿಗೆ ಹೋಗಬೇಡಿ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಇದೇ ಥರ ಮುಂದೇನೋ ಒಳ್ಳೊಳ್ಳೆ ವೀಡಿಯೋ ಮಾಡ್ತಿರ್ತೀನಿ ಸರ್ ನಾನು ಕೂಡ. ಫಸ್ಟ್ನೇ ನಂದು ಇದು ಪಬ್ಲಿಕ್ ಇಂಟರ್ವ್ಯೂ ಮಾಡ್ತಿರೋದು. ಯಾವ ಥರ ಅನ್ನಿಸ್ತು ಸರ್ ನಮ್ಮ ಪಬ್ಲಿಕ್ ಇಂಟರ್ವ್ಯೂ? ಒಂದು ಒಳ್ಳೆ ಅನುಭವ ಇದು, ನಮಗೂ ಹೊಸ ಅನುಭವನೇ ಇದು. ಈ ಥರ ಮಾಡಿದ್ರೆ ಕೆಲವರಿಗೆ ಗೊತ್ತಿಲ್ಲದಿರೋರಿಗೆ ಒಂದು ಗೈಡ್ ಆಗ್ಬೋದು. ಯಾಕಂದರೆ ಯಾರೋ ಒಬ್ರು ಆಮಿಷ ತೋರಿಸ್ತಾರೆ, ಕಡಿಮೆಲಿ ಗಾಡಿ ಸಿಗುತ್ತೆ, ಮೇಂಟೆನೆನ್ಸ್ ಕಡಿಮೆ, ಅದು ಇದು ಅಂತಾರೆ. ಆ ಥರ ಗಾಡಿ ತಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ JCBಗೆ ಬಂಡವಾಳ ಹಾಕಿ, ನಿಮ್ಗೆ ಯಾವತ್ತೂ ಲಾಸ್ ಆಗೋದಿಲ್ಲ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಬರ್ತೀನಿ ಸರ್.